ಆರ್ಟಿಐ ನಿಯಮ ತಿದ್ದುಪಡಿ ವಿರುದ್ಧ ಅಣ್ಣಾ ಹಜಾರೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಜುಲೈ 5ರಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಜುಲೈ 12ರಂದು ಆರ್ಟಿಐ ನಿಯಮಗಳನ್ನು ತಿದ್ದುಪಡಿ ಮಾಡಲಿದೆಯಂತೆ. ನಿಯಮ ತಿದ್ದುಪಡಿ ವಿರುದ್ಧ ಅಣ್ಣಾ ಹಜಾರೆ ಹೋರಾಟ ಮಾಡ್ತಾ ಇದ್ದಾರೆ. ಜುಲೈ 5ರಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಜೂನ್ 12ರಂದು ಆರ್ಟಿಐ ನಿಯಮಗಳಲ್ಲಿ ತಿದ್ದುಪಡಿ ಮಾಡಿತ್ತು. ಹೊಸ ನಿಯಮಗಳು ಆರ್ಟಿಐ ಕಾಯ್ದೆಯ ಮೂಲ ಆಶಯಕ್ಕೆ ಧಕ್ಕೆ ಅಂತ ಇಲ್ಲಿ ಅಣ್ಣಾ ಹಜಾರೆ ಕಿಡಿಕಾರಿದ್ರು. ಆರ್ಟಿಐ ಹೊಸ ನಿಯಮದ ಪ್ರಕಾರ ಅರ್ಜಿ ಶುಲ್ಕ 10 ರೂಪಾಯಿಯಿಂದ 30 ರೂಪಾಯಿಗೆ ಏರಿಕೆಯಾಗಿದೆ. ಆರ್ಟಿಐ ಅರ್ಜಿ ಸಲ್ಲಿಕೆಗೆ ಗುರುತಿನ ಚೀಟಿ ಕಡ್ಡಾಯ ಎಂಬಂತ ನಿಯಮವನ್ನ ಕೂಡ ಈಗ ಮಾಡಲಾಗಿದೆ. ಸದ್ಯ ಅರ್ಜಿಯ ಉದ್ದೇಶವನ್ನ ಸ್ಪಷ್ಟಪಡಿಸುವ ಮುಖಾಂತರ ಷರತ್ತಾಗಿ ಜಾರಿ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಹೊಸ ನಿರ್ಣಯದ ಪ್ರಕಾರ ಆರ್ಟಿಐ ಅರ್ಜಿಗೆ 150 ಪದಗಳ ಮಿತಿಗೊಳಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಒಂದೇ ಅರ್ಜಿಯಲ್ಲಿ ಹಲವು ಪ್ರಶ್ನೆ ಕೇಳೋದಕ್ಕೂ ಕೂಡ ಇಲ್ಲಿ ನಿರ್ಬಂಧ ಹೇರಬೇಕು. ಜೊತೆಗೆ ವಿಚಾರಣೆ ವೇಳೆ ವಕೀಲರ ಪ್ರತಿನಿಧಿತ್ವಕ್ಕೂ ಕೂಡ ಅವಕಾಶ ಇಲ್ಲ ಅಂತ ಹೇಳಿರುವಂಥದ್ದು. ವಿಚಾರಣೆಗೆ ಗೈರಾದ್ರೆ ಅರ್ಜಿ ವಜಾಗೊಳಿಸುವ ನಿಯಮಕ್ಕೂ ಕೂಡ ಇಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿರುವಂಥದ್ದು. 20 ವರ್ಷಗಳ ಹಿಂದೆ ಆರ್ಟಿಐಗಾಗಿ ನಾವು ಹೋರಾಡಿದ್ವು, ಈಗ ಅದನ್ನು ಉಳಿಸೋಕೆ ಹೋರಾಡಬೇಕಾಗಿದೆ ಅಂತ ಅಣ್ಣಾ ಹಜಾರೆ ಹೇಳಿರುವಂಥದ್ದು. ಆರ್ಟಿಐ ತಿದ್ದುಪಡಿ ವಿವಾದ ಸದ್ಯ ಮಹಾರಾಷ್ಟ್ರ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಶುರುವಾಗಿರುವಂಥದ್ದು. ನೋಡಿ, ಮಾಹಿತಿ ಹಕ್ಕು ಕಾಯ್ದೆ ಅಥವಾ ಆರ್ಟಿಐ ಈ ದುರ್ಬಲಗೊಳ್ಳುವಂತಹ ಆತಂಕದ ನಡುವೆ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಮತ್ತೆ ಹೋರಾಟದ ಕಹಳೆಯನ್ನ ಊದಿದ್ದಾರೆ. ಆರ್ಟಿಐ ನಿಯಮಗಳಲ್ಲಿ ಮಾಡಿರುವಂತಹ ತಿದ್ದುಪಡಿಗಳನ್ನು ಹಿಂಪಡೆದೇ ಇದ್ರೆ ಜುಲೈ 5ರಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಮಹಾರಾಷ್ಟ್ರ ಸರ್ಕಾರ ಜೂನ್ 12ರಂದು ಆರ್ಟಿಐ ನಿಯಮಗಳಲ್ಲಿ ಹಲವು ಬದಲಾವಣೆಗಳನ್ನು ಜಾರಿಗೊಳಿಸಿತ್ತು. ಈ ತಿದ್ದುಪಡಿಗಳು ಆರ್ಟಿಐ ಕಾಯ್ದೆಯ ಮೂಲ ಆಶಯವನ್ನೇ ಹಾಳು ಮಾಡಲಿವೆ ಅಂತ ಅಣ್ಣಾ ಹಜಾರೆ ಆರೋಪಿಸಿದ್ರು. ಸದ್ಯ ಈಗ ಹೊಸ ನಿಯಮಗಳ ಪ್ರಕಾರ ಆರ್ಟಿಐ ಅರ್ಜಿ ಶುಲ್ಕವನ್ನ 10 ರೂಪಾಯಿಯಿಂದ 30 ರೂಪಾಯಿಗೆ ಏರಿಸಲಾಗಿದೆ. ಅದರ ಜೊತೆಗೆ ಅರ್ಜಿ ಸಲ್ಲಿಸುವವರೆಗೂ ಕೂಡ ಕಡ್ಡಾಯವಾಗಿ ಗುರುತಿನ ಚೀಟಿ ನೀಡಬೇಕು ಮತ್ತೆ ಅರ್ಜಿಯ ಉದ್ದೇಶವನ್ನ ಸ್ಪಷ್ಟಪಡಿಸಬೇಕು ಅಂತ ಸೂಚಿಸಲಾಗಿದೆ. ಇದಲ್ಲದೆ ಈ ಆರ್ಟಿಐ ಅರ್ಜಿಗಳಿಗೆ 150 ಪದಗಳ ಮಿತಿ ಕೂಡ ವಿಧಿಸಲಾಗಿದ್ದು ಒಂದೇ ಅರ್ಜಿಯಲ್ಲಿ ಹಲವು ಪ್ರಶ್ನೆಗಳನ್ನ ಕೇಳೋದಕ್ಕೂ ನಿರ್ಬಂಧ ಹೇರಲಾಗಿದೆ. ಇನ್ನು ವಿಚಾರಣೆ ವೇಳೆ ವಕೀಲರ ಪ್ರತಿನಿಧಿತ್ವಕ್ಕೆ ಅಂದ್ರೆ ವಕೀಲರು ಪ್ರೆಸೆಂಟ್ ಇರೋದು ಕೂಡ ಅವಕಾಶ ಇಲ್ಲದಿರೋದು ಮತ್ತು ಅವರೇನಾದರೂ ಗೈರಾದ್ರೆ ಅರ್ಜಿ ವಜಾಗೊಳ್ಳುವ ನಿಯಮಕ್ಕೂ ಕೂಡ ಅಣ್ಣಾ ಹಜಾರೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಈ ಆರ್ಟಿಐ ಕಾಯ್ದೆ ಜಾರಿಗೆ ತರೋಕೆ 1998ರಿಂದ 2006ರವರೆಗೆ ಹಲವು ಹೋರಾಟಗಳನ್ನು ನಡೆಸಿದಂತಹ ಅಣ್ಣಾ ಹಜಾರೆ 20 ವರ್ಷಗಳ ಹಿಂದೆ ಮಾಹಿತಿ ಹಕ್ಕಿಗಾಗಿ ಹೋರಾಡಿದ್ರು. ಈಗ ಅದನ್ನು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೋರಾಟ ನಡೆಸುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೋಡಿ, ಈ ಆರ್ಟಿಐ ನಿಯಮಗಳ ತಿದ್ದುಪಡಿ ಕುರಿತು ಈಗ ಮಹಾರಾಷ್ಟ್ರ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಸರ್ಕಾರ ಮತ್ತೆ ಈ ನಿಯಮವನ್ನ ಹಿಂಪಡೆಯುತ್ತಲೇ ಇದೆಯಲ್ಲ ಅಥವಾ ಅಣ್ಣಾ ಹಜಾರೆ ಅವರ ಉಪವಾಸ ಸತ್ಯಾಗ್ರಹ ಆರಂಭವಾಗ್ತಾ ಇದೆಯಾ ಅನ್ನೋದ್ರತ್ತ ಸದ್ಯ ಎಲ್ಲರ ಗಮನ ನೆಟ್ಟಿರುವಂಥದ್ದು. ಸದ್ಯ ಈಗ ಮಹಾರಾಷ್ಟ್ರ ರಾಜಕೀಯದಲ್ಲಿ ಈಗ ಆರ್ಟಿಐ ಇದೆ ಸದ್ದು ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.